ಬೆಳಗಾವಿಕ್ಕೆಲ್ಲ ಇಡೀ ಉತ್ತರ ಕರ್ನಾಟಕ ತನಕ ಆಯ್ತು, ಬೆಳಗಾವಿ ಅಷ್ಟೇ ಇದ್ದೀರಿ. 3-4 ಜಿಲ್ಲೆಗಿಲ್ಲ, ಬಾಗಲಕೋಟೆ, ಬೆಳಗಾವಿ. ಅದು ಇರೋದು ಸ್ಟ್ರೈಕ್ 2 ಡಿಸ್ಟಿಕ್ ಬಾರ್ಡರ್ ಅಲ್ರಿ, ಅದು ಬಾಗಲಕೋಟೆ ಬೆಳಗಾವಿ ಬಾರ್ಡರ್. ಸೊ ಅಲ್ಲಿ ಸ್ಟ್ರೈಕ್ ಬೆಳಗಾವಲ್ಲ. ಕೆಲವು ಕಡೆ ಮಾಡ್ತಿರ್ತಾರೆ. ನಿನ್ನೆ ನೀವೆಲ್ಲ ಇಡೀ ದಿನ ಒಂದು ಶ್ರಮ ಹಾಕಿ ಒಂದು ತೀರ್ಮಾನ ತಗೊಂಡಿರ್ತಾರೆ. ಆದ್ರೆ ಸಂಪೂರ್ಣವಾಗಿ ನಮ್ಗೆ ಒಪ್ಪಿಗೆ ಇಲ್ಲ, ಮತ್ತೆ ನಮ್ಮ ಅಭಿಪ್ರಾಯವನ್ನ ಮೀರಿ ತೀರ್ಮಾನ ಕೈಗೊಂಡಿದೆ ಅಂತ ಆನಂತರ ಕೆಲವು ಮಾಲೀಕರುಗಳು ಇನ್ಕ್ಲೂಡಿಂಗ್ ನಿರಾಣಿ ಅವರು ಒಳಗೊಂಡಂತೆ ಆ ರೀತಿ ಅವರು ಅದನ್ನ ವಿರೋಧ ಮಾಡಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. ಇಲ್ಲ ನೋಡಿ, ಅವ್ರಿಗೆಲ್ಲ ರೀತಿಯ ಸರ್ಕಾರ ಅವಕಾಶಗಳನ್ನ ಸವಲತ್ತುಗಳನ್ನ ಸಹಾಯ ಮಾಡ್ತದೆ ಸರ್ಕಾರ ಹೇಳಿದೆ. ಸೊ ಅದ್ರ ಬದಲಾಗಿ 50 ರೂಪಾಯಿ ಕೇಳಿದ್ದಾರೆ. ಸೊ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಸಲೇಬೇಕಾಗ್ತದೆ. ಸರ್ಕಾರ ಡಿಸಿಷನ್ ತಗೊಂಡಿದೆ. ಸೊ ಕೆಲವರು ಲಾಸ್ ಆಗ್ತೈತೆ, ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ, ಕೆಲವರು ಓಕೆ ನಾವು ಕೊಡ್ತೀವಿ ಏನಾರಾಗಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಇದೆ ಇನ್ನು, ಅದು ಈಗ ತಕ್ಷಣ ಕೊಡ್ಬೇಕಂತೇನಿಲ್ಲ, ಟೈಮ್ ಇದೆ. ಟೈಮ್ಗೆ ಅವ್ರನ್ನು ಒಲಿಸ್ತೀವಿ. ಬಹಳ ಜನ ಏನು ವಿರೋಧ ಮಾಡಿಲ್ಲ, ಕೆಲವು ಜನ ಮಾಡಿದ್ದಾರೆ. ವಿರೋಧ ಅಂದ್ರೆ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಕ್ಷಣ ಕೊಡೋದ ಅವಶ್ಯಕತೆ ಇಲ್ಲ, ಆಮ್ಯಾಗ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ 50 ಬರ್ತದೆ ಅವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಿನ್ನೂ ಟೈಮ್ ಇದೆ, ಅದಕ್ಕೆ ಹೇಳಿದೀವಿ. ತಕ್ಷಣ ಕೊಡೋದು ಏನು ಅವಶ್ಯಕತೆ ಇಲ್ಲ, ಅವ್ರನ್ನು ಒಲಿಸ್ತೀವಿ. ಅದೇ ಸೇಮ್ ರಿಕವರಿ ಇದ್ರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಆಗಿ ಹೊಡೆತ ಬೀಳ್ತೈತೆ. ಕೆಲವ್ರದ್ದು ರಿಕವರಿ ಇಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ರು ಒಳಗಡೆ ಇದ್ರೆ ನಾವೇ ಒಲಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು, ಕೊಡಿ ಅಂತ. ನಾ ಆಗೋಲ್ಲ, ಸರ್ಕಾರ ಡಿಸಿಷನ್ ಆದ್ಮೇಲೆ ನಾ ಏನ್ ಮಾಡಕ್ಕಾಗುತ್ತೆ? ಸಪೋಸ್ ನಾ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಡಿಸಿಷನ್ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ಕೊಡ್ಲೇಬೇಕಲ್ಲ. ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತ ಹೇಳಿದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ನಿಮ್ ಟಿವಿ ಮುಂದೆ. ಈಗ ಸರ್ಕಾರ ಡಿಸಿಷನ್ ಆದ್ಮೇಲೆ ಕೊಡ್ಲೇಬೇಕು. ನಾವು ಪಾರ್ಟ್ ಸರ್ಕಾರ ಆಗಿ ಸರ್ಕಾರ ಕಣ್ಣೇ ಇದೀವಿ, ಅವ್ರ ಪರವಾಗಿ ಇದೀವಿ, 2 ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದೀವಿ. ಸರ್ಕಾರ 50 ರೂಪಾಯಿ ಭಾರ ಹೊತ್ತಿದೆಯಲ್ಲ, 100 ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ. ಅರ್ಧ ನಾವು ಬರ್ಡನ್ ತಗೊಳ್ತೀವಿ, ನೀವು ಅರ್ಧ ತಗೊಂತ ಹೇಳಿದ್ದಾರೆ. ಸರ್ಕಾರದ ನಿರ್ಣಯ ಯೋಗ್ಯ ಇದೆ. ನೋಡಿ, ಲಾಸ್ ಬಿಟ್ಟು ಆಮ್ಯಾಗ ಅದ್ ನೋಡೋಣ. ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಪಬೇಕು. ಫ್ಯಾಕ್ಟ್ರಿ ನಡೀತೈತಿ, ಎಷ್ಟು ದಿವಸ ನಡೀತೈತಿ, ಎಷ್ಟು ಕೃಷಿಂಗ್ ಮಾಡ್ತಾರೆ, ಎಷ್ಟು ರಿಕವರಿ ಬರ್ತದೆ, ಮ್ಯಾಗ ಲಾಭ ನಷ್ಟ ಅವಲಂಬನೆ. ಅದು ಈಗ ಹೇಳಲಿಕ್ಕೆ ಆಗಲ್ಲ. ಇನ್ನು 4 ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ. ಈಗ ನಡ್ಸೋಣ ತಿಳಿದೀವಿ, ಆಮ್ಯಾಗ ನೋಡೋಣ ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋಣ, ಮುಂದೆ ನೋಡೋಣ ತಿಳಿದೀವಿ. ಮತ್ತೆ ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ, ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನ ಕೊಡ್ತಾ ಇದೆ. ಹಿಂಗಾಗಿ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲ, 6 ರೂಪಾಯಿ ತೊಗೊಳ್ತಾನೆ ಇಲ್ಲ ಅವ್ರು, ಸರ್ಕಾರದವರು. ನಮ್ಗೆ ಎಲ್ಲಿ ಸಿಕ್ಕಲ್ಲಿ ಮಾರಾಟ ಮಾಡ್ತೀವಿ ನಾವು. ಅದೇನು 2 ರೂಪಾಯಿ ತಗೋತಾರೆ, 3 ರೂಪಾಯಿ ತಗೋತಾರೆ, 3.5 ತಗೋತಾರೆ. ಅದಕ್ಕೆ ಒಂದು ಫಿಕ್ಸ್ ರೇಟ್ ಕೊಡಿ. ಈ ಫಿಕ್ಸ್ ರೇಟ್ ಇಲ್ಲ, ಅದು ಸೇಮ್ ರೇಟ್ ಇರ್ತೈತಿ, ಅದಷ್ಟೇ. ಅದು ಅವರೇಜ್ 3 ರೂಪಾಯಿ ಮಾರಿದಾರೆ ಲಾಸ್ಟ್ ಇಯರ್. ಮಹಾರಾಷ್ಟ್ರದಲ್ಲಿ 6 ರೂಪಾಯಿ ಕೊಡ್ತಾ ಇದಾರೆ. ಆ ಮಾದರಿಯಲ್ಲಿ ನಮಗೆ ಕೊಡಿ, ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅದು CM ಅವರು ಮೀಟಿಂಗ್ ಮಾಡ್ತೀವಿ, ನಿಮ್ದು ಏನೇನು ಡಿಮಾಂಡ್ ಇದೆಯಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಇಲ್ಲ, ಗವರ್ಮೆಂಟ್ ಅವ್ರಿಗೆ ತಗೊಳ್ತಾ ಇಲ್ಲಲ್ಲ, ಎಲ್ಲ ಪ್ರೈವೇಟ್ ಕೊಡ್ತಾ ಇದ್ದಾರೆ ಎಲ್ಲರೂ. ಅಲ್ಲಿ ರೇಟ್ ಕಡಿಮೆ ಇದೆ, ಫಿಕ್ಸ್ ರೇಟ್ ಇರೋಲ್ಲ. ಅವ್ರು ಯಾವಾಗ ಬೇಕಾಗ ತಗೋತಾರೆ, ಯಾವಾಗ ಬೇಕಾಗ ಬಿಟ್ಟು ಬಿಡ್ತಾರೆ. ಸೊ ಸರ್ಕಾರ ಆದ್ರೆ ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾರೆ. ಮಾಡಬಹುದಲ್ಲ, ಅದೇ ಮಹಾರಾಷ್ಟ್ರ ಮಾತ್ರ ಇದೆ, ಗುಜರಾತ್ನಾಗಿದೆ, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಫಿಕ್ಸೇ ಇದೆ. ನಮ್ಮಲ್ಲಿ ಮಾತ್ರ ಇಲ್ಲ. ಮುಂಚೆ ಇತ್ತು, ಈ ಕಳೆದ 5 ವರ್ಷಗಳಿಂದ ಫಿಕ್ಸ್ ಇಲ್ಲ. ಮುಂಚೆ ಇತ್ತು, 10 ವರ್ಷ 5 ವರ್ಷ ಬಾಂಡ್ ಮಾಡಿದ್ರು. ಅದನ್ನೇ ಈಗ ನೀವು ಮುಂಚೆ ಹೆಂಗಿತ್ತು ಹಂಗೆ ಮಾಡಿ ಅಂತ ಡಿಮಾಂಡ್.
ಏನ್ ಸರ್ಕಾರಕ್ಕೆ ಏನ್ ಸವಾಲು ಅದನ್ನ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಬೇರೆ ಕಡೆ ಕಡಿಮೆ ಸಿಗ್ತಾ ಇದೆ, ನಾವೇ ಕೆಲಸ ತಗೋಬೇಕಂತ ಅವ್ರ ವಾದ. ಬೇರೆ ಕಡೆ ಕಡಿಮೆ ಆಫರ್ ಮಾಡ್ತಾರೆ, ನಾವೇ ಜಾಸ್ತಿ ತಗೋಬೇಕಂತ ಅವ್ರದ್ದು. ನಾವು ಇದು ರೈತರ ಪರವಾಗಿ ಇರುವಂತ ಇಂಡಸ್ಟ್ರಿ, ಇದಕ್ಕೆ ಪ್ರಯಾರಿಟಿ ಕೊಡೋದು ಕಾರ್ಖಾನೆ ಮಾಲೀಕರ ವಾದ. ಸೊ ಬೇರೆ ಕಡೆ ಕಡಿಮೆ ಸಿಗ್ತೈತಿ, ಇದೇ ರೇಟ್ನಲ್ಲಿ ನಾವು ತೊಗೊಳ್ತೀವಿ, ನಿಮ್ಗೆ ಯಾಕೆ ಇಷ್ಟು ಕೊಡೋಣ ಅಂತ ಅವರು. ಈಗ ಮಹಾರಾಷ್ಟ್ರದಲ್ಲಿ ಕೊಟ್ಟಿದಾರಲ್ಲ, ರೈತರ ಹಿತದೃಷ್ಟಿಯಿಂದ ಮಹಾರಾಷ್ಟ್ರದವರು ಅಗ್ರಿಮೆಂಟ್ ಮಾಡಿದ್ದಾರೆ. ಒಂದೇ ದರ ಫಿಕ್ಸ್ ಮಾಡೋದಕ್ಕಾಗೋದಿಲ್ಲ, ಇಲ್ಲ, ಬರಲ್ಲ. ರಿಕವರಿ ಆಧಾರ ಮೇಲೆ ಮಾಡಬೇಕದು, ಒಂದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಪ್ಪಿಲ್ವಲ್ಲ ಸರ್, ಅವ್ರನ್ನ ಮತ್ತೆ ಕನ್ವಿನ್ಸ್ ಮಾಡ್ತೀರಾ? ಒಪ್ತಾರೆ. ಸರ್ಕಾರ ಎಲ್ಲ ಸಹಾಯ ಇಷ್ಟೆಲ್ಲ ಕೊಡ್ತಾ ಇದೆಯಲ್ಲ ಅವ್ರಿಗೆ, ಒಪ್ತಾರೆ. ಅವ್ರಿಗೆ ಎಲ್ಲೇ ಒಂದು ರೆಟ್ಟಿಂದ ಅನುಕೂಲ ಮಾಡಿ ಕೊಡ್ತಾ ಇದೆ ಸರ್ಕಾರ, ಒಪ್ತಾರೆ. ಮತ್ತೆ ಅದಕ್ಕಿನ್ನೂ ಟೈಮ್ ಇದೆ, ಅವರು ಫುಲ್ಫಿಲ್ ಮಾಡೋದಂತ ಟೈಮ್ ಇದೆಯಲ್ಲ. ತಕ್ಷಣ ಏನು ಸರ್ಕಾರ ಅವ್ರಿಗೆ ಕೊಡಿ ಅಂತಿಲ್ಲ, ಟೈಮ್ ಕೂಡ ಕೊಟ್ಟಿದೆ ಅವ್ರಿಗೆ, ಕೊಡ್ಲಿ. ಈಗ 50 ರೂಪಾಯಿ ಕೊಟ್ರೆ ಎಷ್ಟು ಬಂಡಲ್ ಆಗುತ್ತೆ ಸರ್ ಮಾಲೀಕರಿಗೆ? ಡಿಪೆಂಡ್, ಅವ್ರು ಕೃಷಿಗೆ ಎಷ್ಟು ಮಾಡ್ತಾರೆ ಅದ್ರ ಮ್ಯಾಗಲ್ಲ, ಈಗ ಗೊತ್ತಾಗೋಲ್ಲ. ಕೃಷಿಂಗ್ ಮೇಲೆ 50 ರೂಪಾಯಿ, ಸರ್ಕಾರಕ್ಕಂತೆ ಹೆಚ್ಚು ಕಮ್ಮಿ 330 ಕೋಟಿ ಅಂದಾಜು ಅಷ್ಟೇ ಅವರೇ ಅವ್ರಿಗೂ ಹಾಕಿದ್ರೆ, ಡಿಪೆಂಡ್ ಅಪಾನ್ ಅವ್ರ ಕೃಷಿಂಗು ಆ ಕಡೆನೂ ಅಷ್ಟೇ ಆಗ್ತದೆ. ಅವ್ರು ಯಾರಿಗೆ ಎಷ್ಟಂತ ಈಗ ಹೇಳಲಿಕ್ಕಾಗಲ್ಲ. ಸರ್ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗೋಣ ಅನ್ನೋದ್ರಲ್ಲಿ ಸರ್, ಇಂಡಿವಿಜುವಲಿಟಿ ಆಗಿ ನಿಮ್ಗೆ ಎಥೆನಾಲ್ ಅಂಡ್ ಶುಗರ್ ವಿಚಾರದಲ್ಲಿ ಸರ್ ಮಾರ್ಕೆಟಿಂಗು ಇನ್ನೊಂದು ಸ್ವಲ್ಪ ಲಿಬರಲ್ ಆಗಿ ಬೇಕು, ಸ್ಟೇಟ್ ವೈಸ್ ಅಂತ ಹೇಳಿ ಡಿಮ್ಯಾಂಡ್ ಇದೆ. ಹೌದು, ಡಿಮಾಂಡ್ ಇದೆಲ್ಲ. ಅದು 6 ವರ್ಷದಿಂದ ರೇಟ್ ಜಾಸ್ತಿ ಮಾಡಿಲ್ಲ ಅವರು. 31 ರೂಪಾಯಿ ಇಟ್ಕೊಂಡ್ಕೋತಾರ ಅವರು ಸಕ್ಕರೆ ರೇಟು. 31 ಇದೆ ಲಾಸ್ಟ್ 6 ಇಯರ್ ಇಂದ. ಅದು ಆಕ್ಚುಲಿ ಹೆಚ್ಚಾಗಬೇಕು ವರ್ಷ. ಕಂಡೀಷನ್ಸ್ ಬೇರೆ ಸರ್, ಅವ್ರಿಗೆ ಎಷ್ಟು ಲಿಮಿಟ್ ಬಿಡಿ ಅಂತಾರೆ ಅಷ್ಟೇ ಬಿಡಬೇಕು, ಆ ಕಂಡೀಷನ್ಸ್ ಅದೆಲ್ಲ ಇದು. ಅದೇನು ಮಾಡ್ಲಿಕ್ಕೆ, ಅದು ಕೋಟಾ ಇರ್ತದೆ, ತಿಂಗಳಿಗೆ ಇಷ್ಟೇ ಮಾರ್ಬೇಕಂತ. ಅದೇನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಇದ್ದೇ ಇರ್ತದೆ. ಈಗ ಸೆಂಟ್ರಲ್ ಅವರೇ ತೀರ್ಮಾನ ಮಾಡ್ಬೇಕು ಸರ್. ಎಲ್ಲ ಸೆಂಟ್ರಲ್ ಇದರಲ್ಲಿ, ಏನು ಸ್ಟೇಟ್ ಏನೂ ಇಲ್ಲ, ಎಲ್ಲ ಸೆಂಟ್ರಲ್ ಅವ್ರು ಮಾಡ್ಬೇಕು. ಅದಕ್ಕೆ CM ಅವ್ರಿಗೆ ಅಲ್ಲಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿ ಅವರಿಗೆ, ಟೈಮ್ ಕೊಡುತ್ತಾ. ಸೊ ಎಲ್ಲರೂ ಕೂಡಿ ಹೋಗ್ತಾ ಇದೀವಿ ಡೆಲ್ಲಿಗೆ. ಟೈಮ್ ಕೊಡ್ಬೇಕಲ್ಲ ಅವ್ರು, ಕೊಟ್ಟ ತಕ್ಷಣ. ಸರ್ ಎಥೆನಾಲ್ ಹೆಚ್ಚುವರಿಗೆ ಜೊತೆಗೆ ಇದ್ರದ್ದು ಎರಡರದ್ದು ಪರ್ಮಿಷನ್ ಕೊಟ್ಟರೆ ಒಂಚೂರು ಸುಧಾರಿಸ್ಕೋಬಹುದಲ್ಲ. ಅದು ರೇಟ್ ಹೆಚ್ಚಾದ್ರೆ ಎಥನಾಲ್ ಹೋದ ಸಲ ಜಾಸ್ತಿ ಕೊಟ್ಟಿದ್ದಾರೆ ನಮಗೆ, ಈ ಸಲ ಕಡಿಮೆ ಕೋಟಾ ಕೊಟ್ಟಿದ್ದಾರೆ. ಅದನ್ನಾರು ಕೊಟ್ಟರು ಕೂಡ ಎಷ್ಟೋ ಅನುಕೂಲ ಆಗ್ತದೆ. ಕೋಟಾ ಕಳೆದ ವರ್ಷದ ಕೋಟಾ ಕೊಟ್ಟರು ಸಾಕು. ಸೊ ಅದು ಕೂಡ ಸರಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಕಾಕಂಬಿ ಇದರಲ್ಲಿ ರೈತರು ನಮಗೆ ಕಾರ್ಖಾನೆ ಮಾಲೀಕರು ಕೊಡಲ್ಲ ಅಂತೇಳಿ ಆರೋಪ ಇತ್ತು, ಕ್ಲಿಯರ್ ಆಗಿದೆಯಾ? ಅದೆಲ್ಲ ಸುಳ್ಳರು. ಅದೆಲ್ಲ ಇದನ್ನೆಲ್ಲ FRP ಮಾಡಬೇಕಾದ್ರೆ ಇದನ್ನೆಲ್ಲ ಸೇರಿಸಿ, ಇದನ್ನೆಲ್ಲ ನೋಡಿ, ಅವ್ರ ವೆಚ್ಚು ರೇಟು ಎಲ್ಲ ನೋಡಿನೇ ಸೆಂಟ್ರಲ್ ಗವರ್ಮೆಂಟ್ ಮಾಡಿರ್ತಾರೆ. ಹಿಂಗಾಗಿ ಇಲ್ಲಿ ನಾವು ಇಂಡಿವಿಜುವಲ್ ಅದು ಸಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ. ಅದು ಒಂದೇ ಕೂಡಿಸಿನೇ FRP ಎಲ್ಲ ಕೂಡೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ನೀವು ಹೋಗ್ತೀರಾ ಸರ್? ಶಿವಾನಂದ ಪಾಟೀಲ್ರಿಗೆ ಹೇಳಿದ್ರು. ಇಲ್ಲ, ಮುಗಿದಿದ್ರೆ ಏನ್ ಮುಗಿದಿದೆ, ಇನ್ನೇನು ಪ್ರಶ್ನೆ ಇಲ್ಲ. ಅಲ್ಲಿ ಹೋಗೋದಾರ ನೋಡಕ್ ಅವ್ರು ಸಂಬಂಧಪಟ್ಟ ಇಲಾಖೆಯವರು. ಕಂಟಿನ್ಯೂ ಮಾಡಿದಾರಲ್ಲ ಸರ್, ಬೆಳಿಗ್ಗೆ ಅವರೇ ಬರಬೇಕು ಪ್ರತಿನಿಧಿ? ಇಲ್ಲ, ಅದು ಗೊತ್ತಿಲ್ಲ ನನಗೆ. ಅದು ನೋಡೋಣ, ಅವ್ರ ಇಲಾಖೆಯವರು ಅವ್ರು ಹ್ಯಾಂಡಲ್ ಮಾಡ್ತಾರ. ಅದು ನಿಮ್ಮ ಜಿಲ್ಲೆನಲ್ಲೇ ನಡೀತಾ ಇರೋದು. ಸಕ್ಕರೆ ಸಚಿವರು ನೋಡೋಣ, ಅದು ನಿರ್ಧಾರ ಏನ್ ಮಾಡ್ತಾರ ಅವ್ರಿಗೆ ಗೊತ್ತದ. ಹೇಳ್ರಿ, ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ಸಿಎಂ ಆಗಿಲ್ಲ, ಅದಕ್ಕೆ ಏನ್ ಮಾಡಕ್ ಬರ್ತಾರ, ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಅಲ್ಲ, ಅದು ಬೇರೆ. ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂತ ಔತಣ ಕೊಟ್ರಲ್ಲ, ಅದು ಅದೇ ಪ್ರತ್ಯೇಕವಾಗಿ ಕರೆದಂತದ್ದೇನಲ್ಲ. ಸೊ ಅಲ್ಲಿ CM ಅವ್ರ ಕಾರ್ಯಕ್ರಮ ಇತ್ತು, ಎಲ್ಲರೂ ಊಟ ಮಾಡ್ಲೇಬೇಕಲ್ಲ. ಒಂದ್ ಕಡೆ ಅವ್ರು ಆಹ್ವಾನ ಮಾಡಿದ್ರು ಅಷ್ಟೇ. ಇಲ್ಲ, ಅದೇನ್ ನೋಡೋಣ. ಈಗ ಇದು ಮುಗಿದಿದ ಒಂದು ಹಂತ ನಿನ್ನಿದು. ಇದು ಮುಗಿದ ಮ್ಯಾಗ ನಾವು ಸೋಮವಾರ ಮಂಗಳವಾರ ಸ್ಟಾರ್ಟ್ ಮಾಡೋಣ. ಅದು ಈಗ ಬೇಡ. ಏನಿಲ್ಲ, ಯಾವ್ದು ಊಟಿಲ್ಲ, ಏನಿಲ್ಲ. ಅವರೇ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಷ್ಟಲ್ಲ. ಅಲ್ಲೇನು ಖಾಸಗಿ ಕಾರ್ಯಕ್ರಮ ಇದೆ,
ಹೋಗ್ತಾರೆ. ನಾವು ಬಿಹಾರಕ್ಕೂ ಇಲ್ಲ ನಾವು ಹೋಗಲ್ಲ. ಸ್ನೇಹಿತರು ಹೇಳಿಲ್ವ ಸರ್ ಜನರಿಗೆ ಸೇರೋಣ ಇಲ್ಲ 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 ಸದ್ಯ ಇಲ್ಲ ಇಲ್ಲ ಈಗೆಲ್ಲ ಶಿವಕುಮಾರ್ ಅವರು ಹೇಳಲ್ಲ. ಯಾವ ಕ್ರಾಂತಿ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ಸರ್. ನಾವು ಹೇಳಿದಲ್ಲ ಅದನ್ನ, ಜನವರಿಯಿಂದ ಫೆಬ್ರವರಿ ನಾವು ಹೇಳಿದ್ವಿ ಅದನ್ನ. ಕ್ರಾಂತಿ ಇಲ್ಲ ಎಲ್ಲರೂ ಹೇಳಿದ್ದಾರೆ. ಎಲ್ಲಾರು ಯಾರು ಹೇಳಿದಾರೆ ನಿಮ್ಮ ಮುಂದೆ? ಎಲ್ಲಾರು ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಯಲ್ಲ, ಎಲ್ಲಾರು ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಕ್ರಾಂತಿ ಅಂತಿದ್ರು, ಇಲ್ಲ ಅಂತ ಅಧ್ಯಕ್ಷ ಎಲ್ಲಾರು ಹೇಳಿದಾರಲ್ಲ. ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳ್ಯಾರ. ಹೈಕಮಾಂಡ್ ಹೇಳೋ ತನಕ ಸರ್ ಮತ್ತೆ ಈಗ ಕ್ರಾಂತಿ ಆಗಿ ಹೇಳ್ಕೊಂಡು ಹೋಗುತ್ತಾ? ಯಾವ್ದಿಲ್ಲ ಕ್ರಾಂತಿ ಇಲ್ಲ ಅಂತ ಹೇಳಿದ್ವಿ. ನಾವು ಹಿರಿಯ ಸಚಿವರೆಲ್ಲ ಹಿಂಗೆ ಹೇಳ್ತಾ ಇದೀವಿ ಸರ್. ಆದ್ರೆ ಕೆಲ ಹಿರಿಯ ಶಾಸಕರು ಸೌದಿಯವರೆಲ್ಲ ನಮ್ಗೆ ಶುಕ್ರದೇಶ ಶುರುವಾಗ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಕ್ಯಾಬಿನೆಟ್ ಹೋಗ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. ಆಯ್ತು, ಅದನ್ನೆಲ್ಲ ತೋರಿಸಿದ್ರಲ್ಲ. ಅವ್ರ ಹೇಳಿಕೆಗಳೆಲ್ಲ ತೋರಿಸಿದ್ರೆ ಏನ್ ಜನ ನೋಡಿದೆ. ಇನ್ನೇನಿಲ್ಲ ನಾವು ಹೇಳೋದು. ಅವನ್ನೆಲ್ಲ ಕೇಟ ಮಾತಾಡಿಸಿದ್ರೆ ಹೇಳಿದಾರ ಅವ್ರವ್ರ ಅಭಿಪ್ರಾಯ. ಸೊ ಅವ್ರು ಹೇಳಿದ್ಮ್ಯಾಗ ನಾವೇನು ಹೇಳಕ್ ಆಗೋಲ್ಲ. ಅವರೆಲ್ಲ ರೆಡಿ ಆಗಿದ್ದಾರೆ ಸರ್. ಈಗ ನಾವು ಕ್ಯಾಬಿನೆಟ್ ಸೇರ್ತೀವಿ ಅಂತ ಒಂದು ಟೀಮ್. ಅದೇ ಸೇರೋದು ಬಿಡೋದು ನಮ್ ಕೈಗಿಲ್ಲ. ಎಲ್ಲ ಅವ್ರ ಕೈಗಿಲ್ಲ, ನಮ್ ಕೈಗಿಲ್ಲ, ಯಾರ ಕೈಗಿಲ್ಲ. ಸೊ ವರಿಷ್ಠ ಕೈಗಿದೆ. ಅವ್ರು ಯಾವಾಗ ಅನುಮತಿ ಕೊಡ್ತಾರ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ಇಲ್ಲ ಅದ್ರಾಗ ಏನು ಹೊಸದೇನಿಲ್ಲ. ಡಿ ಕೆ ಶಿವಕುಮಾರ್ ಅವರೇನೋ ಒತ್ತಡ ತರ್ತಾ ಇದ್ದಾರೆ ಸರ್. ಇಡೀ ಕ್ಯಾಬಿನೆಟ್ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿ ಗುಜರಾತ್ ಮಾತಾಡಿದ್ದಾರೆ. ಅವ್ರನ್ನೇ ಕೇಳ್ಬಿಡಿ. ಎಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ಇಲ್ಲ. ನಾವೇನು ಹೇಳಿದ್ರಿ? ವಿಕಾಸ್ ಹೋಗಿ ಅವರನ್ನ ಅದನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳಿಬಿಡಿ. ಹಿಂಗೆ ಏನ್ ಮಾಡ್ತೀರ ಅಂತ. ಈಗ ನಾವೇನು ಉತ್ತರ ಹೇಳಿದ್ರು ಅದಕ್ಕೆ? ಸರ್ ಈಗ ನೆಕ್ಸ್ಟ್ ಅಧ್ಯಕ್ಷ ಕೊಟ್ಟಿದ್ದೀವಿ, ಸಿಎಂ ಆಗ ಕೊಟ್ಟಿದ್ದೀವಿ. ನೀವು ಇದೇನು ಕೇಳುವಂಗ ಸಂಬಂಧಪಟ್ಟ ಕೇಳಿದ್ರೆ ನಿಮ್ಗೆ ಉತ್ತರ ಏನಾದ್ರು ಸಿಗ್ಬೋದು. ಈಗ ನಾವೆಲ್ಲ ಉತ್ತರ ಹೇಳಿದ್ರಿ? ಈಗ ಅವ್ರು ಏನು ವಿಚಾರ ಇದೆ ನನಗೆ ಗೊತ್ತಿಲ್ಲ. ನೀವು ಕೇಳೋ ವಿಚಾರದಲ್ಲಿ ಮಾತ್ರ ಬೇರೆಯವ್ರು ಕೇಳಿ ಅಂತೀರಿ, ನೀವು ಮಾತ್ರ ಏನಾದ್ರು ಮಾಡ್ತಾನೆ ಅಂತೀರಿ. ಇಲ್ಲ ನಾವೇನು ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇಲ್ಲ. ಯಾಕೆ ನಿಮ್ ಸುತ್ತಲೇ ಸುತ್ತಾ ಇರುತ್ತೆ. ನಮ್ಮ ಪಾಡಿಗೆ ನಾವ್ ಇರ್ತೀವಿ. ಅದು ಸುತ್ತಾಗ್ತದೆ. ನಾವೇನು ಮಾಡಿದ್ರೆ ಅದನ್ನ ನಾವೇನು ಮಾಡೋದು ಸುತ್ತಾಗ್ತೈತಿ. ಅದು ನಾವೇನು ಮಾಡಿದ್ರಲ್ಲ ಸುತ್ತಾಗುತ್ತೆ. ಆಗ್ಲಿ ಬಿಡೋದು, ನಾವು ಸುಮ್ಮ ಇರ್ತೀವಿ. ಓಕೆ, ನೀವು ಸುಮ್ಮನೆ ಸರ್. ಅದ್ರ ನಿಮ್ ಬೆಂಬಲಿಗರೆಲ್ಲ ನಿಮ್ಗೆ ಸಾರಥ್ಯ ಕೊಡಿಸ್ಬೇಕು, ನಿಮ್ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಮುನ್ನಡೆಯಬೇಕು ಅಂತ ಇದ್ದಾರೆ ಸರ್ ಎಲ್ಲ. ಅವರ ವಿಚಾರ ಇರ್ಬೋದ್ರಿ. ವಿಚಾರಕ್ಕೂ ನಿರ್ಧಾರಕ್ಕೂ ಡಿಸಿಷನ್ಗೂ ಸಂಬಂಧ ಇಲ್ಲ. ಬಂದಾಗ ನೋಡೋಣ. ಈಗ ಈಗ ಎಲ್ಲರದು ಅಡ್ವಾನ್ಸ್ ಅವಶ್ಯಕತೆ ಇಲ್ಲ. ಪಕ್ಷ ನಿರ್ಧಾರ ಮಾಡ್ತಾರ. ಎಲ್ಲರೂ ಕಾಯೋಣ. ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕು ಅಷ್ಟೇ. ಹೈಕಮಾಂಡ್ ಡಿಸಿಷನ್ ಅಂತಿಮ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.